ಹಲೋ ಮೈ ಡಿಯರ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀಗಂಧ ಫ್ರಮ್ ವೈಟ್ ಕಾಮರ್ಸ್. ನಾನು ನಿಮಗೆ ಇವತ್ತಿನ ಹೊಸ ವಿಡಿಯೋಲಿ ತುಂಬ ಜನ ಕೇಳ್ತಾರೆ, ಬ್ರೋ ಮೈಸೂರು ಯೂನಿವರ್ಸಿಟಿ PG ಅಡ್ಮಿಷನ್ ಬಗ್ಗೆ ವಿಡಿಯೋ ಮಾಡಿದ್ದೀರಾ. ಅದರಲ್ಲಿ ಅಡ್ಮಿಷನ್ನಲ್ಲಿ ಕೆಲವು ಡೌಟ್ ಇದೆ. ಏನಪ್ಪ ಅಂತಂದರೆ ಅದರಲ್ಲಿ ಸ್ಕೀಮ್ ಎ ಅಂದ್ರೇನು ಮತ್ತು ಸ್ಕೀಮ್ ಬಿ ಅಂದ್ರೇನು, ಸ್ಕೀಮ್ ಎ ಅಡ್ಮಿಷನ್ ಅಂದ್ರೇನು ಮತ್ತು ಸ್ಕೀಮ್ ಬಿ ಅಡ್ಮಿಷನ್ ಅಂದ್ರೇನು ಅಂತೇಳಿ ತುಂಬ ಜನ ಕೇಳ್ತಾ ಇದ್ದೀರಿ. ಸೊ ಈಗ ನಾನು ಈ ವಿಡಿಯೋ ಮುಖಾಂತರ ಸ್ಕೀಮ್ ಎ ಅಂದ್ರೇನು ಮತ್ತು ಸ್ಕೀಮ್ ಬಿ ಅಂದ್ರೇನು ಅನ್ನೋದ್ರ ಬಗ್ಗೆ ವಿಡಿಯೋ ಮುಖಾಂತರ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಹಾಗೆಯೇ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಮಿಸ್ ಮಾಡದೆ ಪ್ರೆಸ್ ಮಾಡಿ. ಜೊತೆಗೆ ನೀವು ನನ್ನ ಇನ್ಸ್ಟಾ ಮತ್ತು ಟೆಲಿಗ್ರಾಮಲ್ಲಿ ಕೂಡ ಫಾಲೋ ಮಾಡೋದು, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಹಾಗೆ ನಿಮಗೆ ಕಂಟೆಂಟಲ್ಲಿ ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಇಲ್ಲ ಅಂತಂದರೆ ಇನ್ಸ್ಟಾ ಟೆಲಿಗ್ರಾಮ್ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಹಾಗಂತೀರ ಬ್ರೋ ರಿಪ್ಲೈನೇ ಮಾಡೋಲ್ಲ ಅಂತ ನೀವು ಅಂತೀರ, ಏನಪ್ಪ ಮಾಡೋದು, ನನ್ನ ಕೆಲಸನೂ ಕೂಡ ಹಾಗೇ ಇರುತ್ತೆ. ಎಷ್ಟೊತ್ತಿಗೆ ನಾನು ಬ್ಯಾಂಕಿಂದ ಹೋಗಿ ರೆಸ್ಟ್ ತಗೊಬಿಡೋಣ ಅಂತ ಅನ್ನುವಷ್ಟು ಫುಲ್ಲು ಫ್ರಸ್ಟ್ರೇಷನ್ ಆಗಿ ಹೋದರೆ ಸಾಕಪ್ಪ ಅಂತ ಅನಿಸ್ಬಿಟ್ಟಿರುತ್ತೆ. ಅದ್ರ ಮಧ್ಯ ನಾನು ನಿಮ್ಗೆ ಇದಕ್ಕೆ ಟೈಮ್ ಕೊಡ್ತಾಯಿದ್ದೀನಿ. ಸೊ ರಿಪ್ಲೈ ಕೊಡ್ತೀನಿ. ಅಕಸ್ಮಾತ್ ಲೇಟ್ ಆಯಿತು ಅಂತಂದರೆ ಯಾರು ಕೂಡ ಬೇಸರ ಮತ್ತು ಬ್ಯಾಡಾಗಿ, ಅಲ್ಲ ಇವ್ರು ಮಾಡೋ ವೀಡಿಯೋನ ನಾವು ನೋಡ್ತೀವಿ ಬಟ್ ಇವ್ರು ನಮಗೆ ರಿಪ್ಲೈನೇ ಕೊಡಲ್ವಲ್ಲ ಅಂತ ಮತ್ತು ಬೇರೆ ಇನ್ನೊಂದಾಗಲಿ ಆ ಥರ ಮಾಡೋಕ್ಕೆ ಹೋಗ್ಬೇಡಿ, ಸರಿನಾ? ರಿಪ್ಲೈ ಖಂಡಿತವಾಗ್ಲೂ ಕೊಡ್ತೀನಿ, ಡೆಫಿನೆಟ್ಲಿ. ಈಗ ವಿಷಯಕ್ಕೆ ಬರೋಣ. ವಿಷಯ ಏನಪ್ಪ ಅಂತಂದರೆ ತುಂಬ ಜನ ಕೇಳ್ತಾಯಿದ್ರಿ, ಬ್ರೋ ಸ್ಕೀಮ್ ಎ ಅಂದ್ರೇನು ಮತ್ತು ಸ್ಕೀಮ್ ಬಿ ಅಂದ್ರೇನು ಅಂತ. ಸ್ಕೀಮ್ ಎ ಅಂದರೆ ಏನು ಗೊತ್ತಾ? ಸ್ಕೀಮ್ ಎ ಅಂತಂದರೆ ಪ್ಯೂರ್ಲಿ ಗೌರ್ಮೆಂಟ್ ಸೀಟು, ಸರಿನಾ? ಗೌರ್ಮೆಂಟ್ ಫ್ರೀ ಸ್ಟ್ರಕ್ಚರ್ ಏನಿದೆ ಅದಷ್ಟೇ ಸ್ಕೀಮ್ ಎ ಅಂತಂದರೆ ಗೌರ್ಮೆಂಟ್ ಸೀಟು. ನೆಕ್ಸ್ಟ್ ಸ್ಕೀಮ್ ಬಿಗೆ ಬರೋದಾದರೆ, ಸ್ಕೀಮ್ ಬಿ ಬಂದು ಟೋಟಲಿ ಮ್ಯಾನೇಜ್ಮೆಂಟ್ ಕೋಟಾ ಸೀಟು, ಸರಿನಾ? ಟೋಟಲಿ ಮ್ಯಾನೇಜ್ಮೆಂಟ್ ಕೋಟಾ ಸೀಟು. ಹಾಗೆ ನಿಮಗೆ ಡೌಟ್ ಬರ್ಬೋದು, ಬ್ರೋ ಈಗ ನಾನು ಸ್ಕೀಮ್ ಬಿಯಲ್ಲಿ ಡೈರೆಕ್ಟಾಗಿ ಅಡ್ಮಿಷನ್ ಆಗಬೇಕು ಅಂತಲೇ ಕಂಪಲ್ಸರಿ CET ಬರೀಬೇಕಾ ಅಂತ. ಹೌದು, ಕಂಪಲ್ಸರಿ. ವಿತೌಟ್ CET ಅಡ್ಮಿಷನ್ ಸಿಗೋಲ್ಲ, ಕಂಪಲ್ಸರಿ CET ಬರೀಬೇಕು. ಅದು ಅಪ್ಲಿಕೇಬಲ್ ಆಗುತ್ತೆ. ವಿತೌಟ್ CET ಅಡ್ಮಿಷನ್ ಸಿಗುತ್ತೆ, ಅದು ಅಪ್ಲಿಕೇಬಲ್ ಆಗುತ್ತೆ. ಅದು ಯಾವಾಗಪ್ಪ ಅಂತಂದರೆ ಈ ಪ್ರೈವೇಟ್ ಕಾಲೇಜಸಲ್ಲಿ, ಸರಿನಾ? ಪ್ರೈವೇಟ್ ಕಾಲೇಜಸಲ್ಲಿ ಖಂಡಿತವಾಗ್ಲೂ ಸಿಗುತ್ತೆ. ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದರೆ ಏಡೆಡ್, ಈ ಕಡೆ ಗೌರ್ಮೆಂಟು ಅಲ್ಲ, ಈ ಕಡೆ ಪ್ರೈವೇಟು ಅಲ್ಲ, ಅಂಥ ಕಾಲೇಜಲ್ಲೂ ಕೂಡ ಸೀಟ್ ಸಿಗೋದು ಡೌಟು. ಬಟ್ ಪ್ಯೂರ್ಲಿ ಪ್ರೈವೇಟ್ ಕಾಲೇಜಸ್ ಎಲ್ಲಿದೆ ಅಲ್ಲಿ ಖಂಡಿತವಾಗ್ಲೂ ಸೀಟ್ ಸಿಗುತ್ತೆ. ವಿತೌಟ್ CET ನೀವೇನಾದರೂ ಡೈರೆಕ್ಟಾಗಿ ಅಡ್ಮಿಷನ್ ಆಗ್ತೀನಿ ಅಂತಂದರೆ ಖಂಡಿತವಾಗ್ಲೂ ಸೀಟ್ ಸಿಗುತ್ತೆ. ಇಲ್ಲ ನಾನು ಗೌರ್ಮೆಂಟ್ ಸೀಟೇ ಬೇಕು, ಗೌರ್ಮೆಂಟ್ ಸೀಟ್ ಟ್ರೈ ಮಾಡ್ತೀನಿ ಅಂತಂದರೆ ನಾವು ಮ್ಯಾಂಡೇಟರಿಯಾಗಿ CET ಅಟೆಂಡ್ ಮಾಡಿ ಪ್ರೊಸೀಜರ್ ಮುಖಾಂತರನೇ ಹೋಗಬೇಕು. ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಅಡ್ಮಿಷನ್ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಮತ್ತು ಏನೆಲ್ಲ ಡಾಕ್ಯುಮೆಂಟ್ ಬೇಕು ಅನ್ನೋದಕ್ಕೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ನೋಡಿಲ್ಲ ಅಂತಂದರೆ ವಿಡಿಯೋ ಎಂಡಲ್ಲಿ ಪ್ರೊವೈಡ್ ಮಾಡಿರ್ತೀನಿ, ಇಲ್ಲ ಅಂತಂದರೆ ಐಕೋಡಲ್ಲಿ ಮೇಲ್ಗಡೆ ಕಾಣಿಸ್ತಾರೆ, ಐಕೋಡಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ವಿಡಿಯೋನ ನೋಡ್ಕೊಂಡು ಬನ್ನಿ, ಸರಿನಾ? ನೆಕ್ಸ್ಟು ಅದಾದಮೇಲೆ ಗೊತ್ತಾಯ್ತಲ್ವ ಇವಾಗ ಸ್ಕೀಮ್ ಎ ಅಂದ್ರೇನು, ಸ್ಕೀಮ್ ಬಿ ಅಂತಂದ್ರೇನು. ನೆಕ್ಸ್ಟು ಅಪ್ಕಮಿಂಗ್ ಡೇಸಲ್ಲಿ ಫೀ ಸ್ಟ್ರಕ್ಚರ್ ಎಷ್ಟಿರುತ್ತೆ ಡಿಪಾರ್ಟ್ಮೆಂಟ್ ವೈಸು, ಮತ್ತು ಸ್ಕೀಮ್ ಎಗೆ ಎಷ್ಟಿರುತ್ತೆ ಮತ್ತು ಸ್ಕೀಮ್ ಬಿಗೆ ಎಷ್ಟಿರುತ್ತೆ ಮತ್ತು ಯಾರಿಗೆ ಫೀಸ್ ಕನ್ಸೆಷನ್ ಎಲ್ಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ಖಂಡಿತವಾಗ್ಲೂ ವೀಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಐ ಹೋಪ್ ಈಗ ನಿಮಗೆ ವಿಡಿಯೋ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿರೋ ಈಗಲೇ ಒಂದು ಲೈಕ್ನ ಮಾಡಿ, ಜೊತೆಗೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದರೆ ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಮಿಸ್ ಮಾಡಿದೆ ಪ್ರೆಸ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿಗೂ ಟೇಕ್ ಕೇರ್, ಬಾಯ್.